ಎಲ್ಲ ಕವರ್ ಕಟ್ಬಿಟ್ಟು ಏನಾದರೂ ಇಸ್ಕೊಂಡ್ಬಿಡ್ತಾರೆ ಅಮ್ಮನ ಹತ್ರ ನೆನಪಿಗೆ ಅಂತ. ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ಇವತ್ತು ರಿಪಬ್ಲಿಕ್ ಡೇ. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಪ್ರಗತಿ ರಿಪಬ್ಲಿಕ್ ಡೇ ಡ್ಯಾನ್ಸ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ನಿಂತಿದ್ದಾರೆ. ಇವಾಗ ನಾನು ಕೂಡ ಹೋಗಬೇಕು. ಪ್ರೀತಮ್ಗೆ ಸ್ವಲ್ಪ ಹಾಲು ಕುಡಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹಾಲು ಕಾಯಿಸೋದಕ್ಕೆ ಅಂತ ಬಂದೆ. ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬನ್ನಿ, ನನ್ನ ಮಗಳು ಇವತ್ತು ಡ್ಯಾನ್ಸ್ ಮಾಡ್ತಾ ಇರೋದನ್ನು ನೋಡ್ಕೊಂಡು ಬರೋಣ. ಫುಲ್ ಸಾಂಗ್ ನಿಮಗೆ ಪ್ಲೇ ಮಾಡ್ಬೋದಾಗಿತ್ತು, ಅದರಿಂದ ಕಾಪಿರೈಟ್ ಆಗ್ಬೋದು ಅಂತ ಅನ್ನಿಸ್ತು. ಹಾಗಾಗಿ ನಾನು ಅರ್ಧ ವಿಡಿಯೋ ಕ್ಲಿಪ್ಪನ್ನು ಮಾತ್ರ ನಿಮಗೆ ವಿತ್ ಸಾಂಗಲ್ಲಿ ಹಾಕಿದ್ದೀನಿ. ಇವತ್ತು ಗಣರಾಜ್ಯೋತ್ಸವ, ಸೊ ಅದರ ಒಂದು ಸೆಲೆಬ್ರೇಷನ್ನ ಮಾಡ್ತಾಯಿದ್ರು ನಮ್ಮ ಒಂದು ಕಮ್ಯುನಿಟಿಯಲ್ಲಿ. ಅಂದರೆ ಅಪಾರ್ಟ್ಮೆಂಟಲ್ಲಿ ಎಷ್ಟು ಜನ ಎಲ್ಲ ಗ್ರೂಪಾಗಿ ಸೇರಿಕೊಂಡು ಪ್ರತಿಯೊಂದನ್ನು ಕನ್ನಡ ರಾಜ್ಯೋತ್ಸವ ಇರ್ಬೋದು, ಗಣರಾಜ್ಯೋತ್ಸವ, ಸ್ವತಂತ್ರ ದಿನಾಚರಣೆ, ಈ ಥರ ಎಲ್ಲವನ್ನು ಸೆಲೆಬ್ರೇಟ್ ಮಾಡ್ತಾರೆ. ನ್ಯೂ ಇಯರನ್ನು ಸೆಲೆಬ್ರೇಟ್ ಮಾಡ್ತಾರೆ. ಅಲ್ಲಿರೋ ಮಕ್ಕಳಿಗೆ ಇಂಟ್ರೆಸ್ಟ್ ಇರೋ ಮಕ್ಕಳೆಲ್ಲ ಬಂದುಬಿಟ್ಟು ಅವರಾಗಿ ಇಂಡಿವಿಜುವಲ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಬಟ್ ತುಂಬ ಜನ ಮಕ್ಕಳು ರಿಪೀಟೆಡ್ ಆಗಿ ಪಾರ್ಟಿಸಿಪೇಟ್ ಮಾಡೋದು ಕೆಲವೊಂದಿಷ್ಟು ಮಕ್ಕಳಿದ್ದಾರೆ. ಅದರಲ್ಲಿ ಪ್ರಗತಿ ಕೂಡ ಈ ನಡುವೆ ಒಂದೇ ಒಂದ್ಸರಿ ಡ್ಯಾನ್ಸ್ಗೆ ಅಂತ ಹೋಗಿದ್ದು. ಅದಾದಮೇಲೆ ಬ್ಯಾಕ್ ಟು ಬ್ಯಾಕ್ ಏನೇ ಫಂಕ್ಷನ್ ಮಾಡಿದ್ರು ನಾನು ಡ್ಯಾನ್ಸ್ ಮಾಡ್ತೀನಿ, ನನಗೂ ಚಾನ್ಸ್ ಕೊಡಿ ಅಂತ ಹೋಗಿ ಕೇಳಿಬಿಟ್ಟು ಚಾನ್ಸನ್ನು ತೊಗೊಂಡು ಡ್ಯಾನ್ಸ್ ಮಾಡಿ ಬರ್ತಾರೆ. ಈ ಸಾಂಗಿಗೆ ನನಗೆ ತುಂಬ ಖುಷಿ ಆಯಿತು. ಯಾಕೆಂತಂದರೆ ನನ್ನ ಹಸ್ಬೆಂಡ್ ಆರ್ಮಿಯಿಂದ ಬಂದಿದ್ದಕ್ಕೂ ಈ ಸಾಂಗ್ ತೊಗೊಂಡಿದ್ದಕ್ಕೂ ಒಂಥರ ತುಂಬ ಕನೆಕ್ಟ್ ಆಗಿ ಅನ್ನಿಸ್ತು. ತುಂಬ ಖುಷಿನೂ ಆಯಿತು. ಪ್ರಗತಿ ಡ್ಯಾನ್ಸ್ ಮಾಡೋದು ನೋಡಿ ತುಂಬ ಅಂದರೆ ತುಂಬ ಸಂತೋಷ ಆಯಿತು. ಇಬ್ಬರೂ ಕೂಡ ಯೂಟ್ಯೂಬ್ನ ಸರ್ಚ್ ಮಾಡಿ ಇದರಲ್ಲಿ ಒಂದು ಸಾಂಗನ್ನು ಸೆಲೆಕ್ಟ್ ಮಾಡಿಕೊಂಡು ಡೈಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಎವ್ರಿ ಡೇ ಪ್ರಾಕ್ಟೀಸ್ ಮಾಡಿ ಇದನ್ನು ಇವತ್ತು ಮಾಡಿರೋದು. ಆಮೇಲೆ ಈ ಡ್ರೆಸ್ಸನ್ನೇ ಯಾಕೆ ಅಂತ ಅಂದರೆ ವೈಟ್ ಕಲರ್ ಕುರ್ತಾನ ಕೇಳಿದ್ದು. ಪ್ರಗತಿ ಹತ್ರ ವೈಟ್ ಕಲರ್ ಕುರ್ತಾ ಇರಲಿಲ್ಲ, ಯಾಕೆಂದ್ರೆ ನಾನು ಅಷ್ಟು ಚೂಡಿದಾರೆಲ್ಲ ಹಾಕಿಸ್ತಾ ಇರಲಿಲ್ಲ. ಈ ನಡುವೆ ಮಾತ್ರ ಇದು ಡ್ಯಾನ್ಸ್ ಕ್ಲಾಸ್ಗೆ ಅಂತ ಒಂದು ತೊಗೊಂಡು ಬಂದಿದ್ದೆ. ಇನ್ಮೇಲೆ ಪ್ರಗತಿಗೂ ಕೂಡ ಈ ಥರ ಟಾಪ್ ಎಲ್ಲ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಇವರೇ ಡ್ರೆಸ್ ಕೂಡ ಇವರೇ ಸೆಲೆಕ್ಟ್ ಮಾಡಿರೋದು, ಮೇಕಪ್ ಪ್ರತಿಯೊಂದನ್ನು ಇವರೇ ಮಾಡ್ಕೊಂಡೋಗಿ ಮಾಡಿರೋದು. ನಮ್ಮ ಹತ್ರ ಏನು ಸಜೆಷನ್ನು ಕೇಳಲಿಲ್ಲ, ನನ್ನ ಹತ್ರ ಅಂತೂ ಏನೂ ಕೇಳೇ ಇಲ್ಲ. ಫೈನಲಿ ನನಗೆ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಇದಕ್ಕಿಂತ ಬೇಕಾ ಪೇರೆಂಟ್ಸ್ಗೆ ಏನು ಅಲ್ವಾ, ಮಕ್ಕಳು ಈ ಥರ ಕೊಟ್ಟರೆ ನಮಗೂ ಖುಷಿ. ಡ್ಯಾನ್ಸ್ ನೋಡ್ಕೊಂಬಂದ್ರಿ ಅಲ್ಲ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಆಮೇಲೆ ಪ್ರಗತಿಗೆ ಅವ್ರ ಡ್ಯಾಡಿ ಆರ್ಮಿಲಿ ಇರೋದಕ್ಕೂ ಪ್ರಗತಿ ಚೂಸ್ ಮಾಡಿ ಸಾಂಗು ತುಂಬ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು. ಆಮೇಲೆ ಏನು ಅಂತ ಅಂದರೆ ಇದು ಯಾರೂ ಪ್ರಾಕ್ಟೀಸ್ ಹೇಳ್ಕೊಟ್ಟು ಮಾಡಿಸಿರೋದೆಲ್ಲ ಅವರೇನೆ. ಅದೊಂದು ಸಾಂಗ್ ಇದೆ ಯೂಟ್ಯೂಬಲ್ಲಿ, ಟ್ಯುಟೋರಿಯಲ್ ಅಂತ ಬರುತ್ತೆ. ಸೊ ಅದನ್ನು ನೋಡಿಕೊಂಡು ಇಬ್ರು ಡೈಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗಿ ಪರ್ಫಾರ್ಮೆನ್ಸ್ ಮಾಡಿರೋದು. ಮಕ್ಳಿಗೆ ಹೇಳ್ತಾರಲ್ಲ, ಒಂದ್ಸರಿ ಸ್ಟೇಜ್ ಮೇಲೆ ಹೋದ್ರೆ ಅದೊಂಥರ ಅವ್ರಿಗೆ ಆಸೆ, ಇನ್ನೂ ಬೆಟರ್ ಅನ್ಸ್ಕೋಬೇಕು, ಚಪ್ಪಾಳೆ ತಟ್ಟಿಸ್ಕೋಬೇಕು, ಅಥವಾ ಇನ್ನೂ ಚೆನ್ನಾಗಿ ಮಾಡಬೇಕು, ನಾನು ಇನ್ನೂ ಹೋಗ್ಬೇಕು ಮುಂದೆ ಮುಂದೆ ಅನ್ನೋ ಒಂದು ಭಾವನೆ ಬರುತ್ತೆ. ಸೊ ಹಾಗಾಗಿ ಮಕ್ಕಳನ್ನ ಆದಷ್ಟು ಸ್ಟೇಜ್ ಪರ್ಫಾರ್ಮೆನ್ಸ್ ಅವಕಾಶ ಸಿಕ್ಕಿದಾಗೆಲ್ಲ ಅವ್ರು ಮಾಡೋದಕ್ಕೆ ಬಿಟ್ಬಿಟ್ರೆ ಆಟೋಮೆಟಿಕ್ ಆಗಿ ನೆಕ್ಸ್ಟ್ ಟೈಮ್ ಅವರೇ ಅವಕಾಶಗಳನ್ನ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಒಂದ್ಸರಿ ಏನೋ ಅಷ್ಟೇ ನನ್ನ ಮಗಳು ಡ್ಯಾನ್ಸ್ ಮಾಡೋಕ್ಕೆ ಅಂತ ಹೋಗಿದ್ದು. ಇವಾಗ ಯಾವುದೇ ಅವಕಾಶ ಬಂದ್ರೂ ನಾನು ಬೇಡ ಅಂದ್ರೂ ನನ್ನ ಮಗಳು ಮಿಸ್ ಮಾಡ್ಕೊಂಡಲ್ಲೇ. ಇದ್ರಲ್ಲಿ ನಾನು ನಿಜವಾಗ್ಲೂ ಏನೂ ಇಲ್ಲ. ಬೆಳಗ್ಗೆ ಎದ್ದು ಮೇಕಪ್ ಮಾಡ್ತೀನಿ ಅಂತ ಅಂದಿದ್ಕು ಬೇಡ ಅಂತ ಹೇಳ್ಬಿಟ್ಟು ಅವ್ರಿಬ್ಬರೇ ಕುತ್ಕೊಂಡು ಮೇಕಪ್ ಎಲ್ಲ ಮಾಡ್ಕೊಂಡು ಹೋಗಿದ್ದಾರೆ. ನನ್ನ ತಲೆ ಅಷ್ಟೇ ಬಾಚಿದೆ. ಸೊ ರೆಡಿ ಆಗಿಬಿಟ್ಟು ಹೋಗಿ ಡ್ಯಾನ್ಸ್ ಮಾಡ್ಕೊಂಡು ಬಂದರು. ಸೊ ಈ ಥರ ಮಕ್ಳಿಗೆ ಏನಾದರೂ ಅವಕಾಶ ಸಿಕ್ಕಿದಾಗ ನಾವು ಸ್ವಲ್ಪ ಪುಷ್ ಮಾಡಿ ಒಂದು ಸ್ವಲ್ಪ ಮುಂದಕ್ಕೆ ಹಾಕಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅವರೇ ಹೋಗ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಎಕ್ಸ್ಪ್ರೆಷನ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ಜನದ ಮುಂದೇನೋ ಮಾಡ್ತಾರಲ್ಲ ಅಂತ. ಇದು ನನ್ನ ಲಿಪ್ಸ್ಟಿಕ್ಕು ಮಾಡು.
ಒಂದೇ ಒಂದು ಕ್ಷಣ ಯಾಮಾರಿದ್ರು ಸಾಕು ಪ್ರೀತಮ್ಗೆ ಏನಾದ್ರು ಒಂದು ಕೆಲಸ ಕೊಟ್ಟಿರ್ತಾನೆ. ಪ್ರಗತಿ ಮೇಕಪ್ಗೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಮೇಕಪ್ ಐಟಮನ್ನು ಎತ್ಕೊಂಡು ಕೆಳಗಡೆ ಅವ್ನ ಕೈಗೆ ಸಿಗೋಂಗೆ ಇಟ್ಬಿಟ್ಟು ಹೊರಟೋಗಿದ್ರು. ಅದ್ರೊಳಗೆ ಒಂದು ಲಿಪ್ಸ್ಟಿಕ್ ತೊಗೊಂಡು ಖತಮ್ ಮಾಡಿದ್ರು. ಅದು ಮುಖಕ್ಕೆ ಸ್ವಲ್ಪ ಬಾಯಲ್ಲೆಲ್ಲ ಹೋಗ್ಬಿಟ್ಟಿತ್ತು. ಅದಕ್ಕೆ ನಾನು ಭಯ ಆಗಿಬಿಟ್ಟು ಹೋಗಿ ಬ್ರಷ್ ಮಾಡಿಸಿ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡು ಬಂದೆ. ಈ ರೀತಿಯಾಗಿ ಏನೂ ಕೂಡ ಕೇರ್ಲೆಸ್ ಮಾಡೋಂಗೆ ಎಲ್ಲ ಮನೆಯಲ್ಲಿ. ಎನಿ ಟೈಮ್ ಕೇರ್ಫುಲ್ ಆಗಿರಬೇಕು. ಸರಿ, ತಿರುಪತಿ ಪ್ರಸಾದನ ನನ್ನ ಫ್ರೆಂಡ್ ಒಬ್ಬರಿಗೆ ಕೊಟ್ಟು ಕಳಿಸ್ಬೇಕಿತ್ತು. ಪ್ರಗತಿ ಕೈಲಿ ಕೊಟ್ಟು ಕಳಿಸ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಕೊಂಡೆ. ಇವತ್ತು ರಿಪಬ್ಲಿಕ್ ಡೇ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ 2-3 ದಿನ ನಮಗೆ ರಜಾ ಸಿಕ್ಕಿದೆ. ಇವತ್ತು ಶುಕ್ರವಾರ. ತುಂಬಾ ಅಂದ್ರೆ ಒಂದು 3-4 ವರ್ಷ ಆಯ್ತು, 3 ವರ್ಷ ಆಯ್ತು ಅಂತ ಅನ್ಕೊಳ್ಳಿ. ಕರೆಕ್ಟಾಗಿ 2.5-3 ವರ್ಷ ಆಯ್ತು. ಒಂದು ನಾನ್ ತುಂಬಾ ನಂಬುವಂತ ಒಂದು ದೇವ್ರು. ಅರ್ಕೆ ಮಾಡ್ಕೊಂಡಿದ್ದೆ, ಬಟ್ ತೀರ್ಸಕ್ಕಾಗ್ಲಿಲ್ಲ. ಇವತ್ತು ಕೂಡ ಅರ್ಕೆ ತೀರ್ಸಕ್ ಆಗ್ತಾ ಇಲ್ಲ. ಜಸ್ಟ್ ಹೋಗಿ ಒಂದು ಪೂಜೆನಾದ್ರೂ ಮಾಡಿಸ್ಕೊಂಡು ಬರೋಣ ಅಂತ. ಯಾಕೋ ರೀಸೆಂಟ್ ಆಗಿ ಮನ್ಸಿಗೆ ಸಮಾಧಾನನೇ ಇಲ್ಲ. ಡಿಸೆಂಬರಲ್ಲೇ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ಕ್ರಿಸ್ಮಸ್ ಹಾಲಿಡೇಸ್ ಇತ್ತಲ್ಲ, ಆವಾಗಲೂ ಕಾರಣಾಂತರದಿಂದ ಹೋಗೋಕ್ಕಾಗಿಲ್ಲ. ನಾವು ಹೋಗ್ಬೇಕು ಅನ್ಕೊಂಡಾಗ ಖಂಡಿತ ದೇವಸ್ಥಾನಕ್ಕೆ, ಕೆಲವೊಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಗೊತ್ತಿಲ್ಲ ನನಗೂ ಏನಕ್ಕೆ ಅಂತ. ಇಲ್ಲ ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಿರ್ಧಾರ ಮಾಡಿದೆ. ನಮ್ಮ ಮನೆಯವ್ರು ಹಿಂದಿನ ದಿನಾನೇ ತಿರುಪತಿಗೆ ಹೊರಟ್ರು. ಸೊ ಬೆಳಗ್ಗೆ 3 ಗಂಟೆಗೆ ಬಂದಿದ್ರು. ಬೆಳಗಿನ ಜಾವ 3 ಗಂಟೆಗೆ ಬಂದು ಒಂದು 8 ಗಂಟೆ ತನಕ ನಿದ್ದೆ ಮಾಡಿ, ಇಲ್ಲ ಹೋಗಿ ಬರ್ಬೋದು, ಇಲ್ಲ ಹತ್ರ ತಾನೇ ಹೋಗ್ಬಿಟ್ಟು ಬರೋಣ ಅಂದರು. ಸೊ ಅದಕ್ಕೆ ನಾನು ಇವಾಗ ಯಾವ ಸೀರೆ ಹಾಕೊಳ್ಳಿ ಅಂತ ನೋಡ್ತಾ ಇದ್ದೀನಿ. ಇದು ಬಂದು ನಮ್ಮಮ್ಮ, ಸೊ ನಮ್ಮಮ್ಮನ ಹತ್ರ ನಾನು ಇಸ್ಕೊಂಡು ಬಂದಿದ್ದು ಮದುವೆ ಆದಾಗ. ಈ ಸೀರೆ ನಮ್ಮಮ್ಮ ಹಾಕೊಂಡಾಗೆಲ್ಲ ನಂಗೆ ತುಂಬ ಇಷ್ಟ ಆಗ್ತಾ ಇತ್ತು. ಸೊ ಮದುವೆ ಆದಮೇಲೆ ಪ್ರತಿಯೊಬ್ಬರು ಹೆಣ್ಮಕ್ಳು ಒಂದು ಏನಾದರೂ ಇಸ್ಕೊಂಡ್ಬರ್ತಾರೆ ಅಮ್ಮನ ಹತ್ರ, ಅಮ್ಮನ ನೆನಪಿಗೆ ಅಂತ. ಅಥವಾ ಸೀರೆ ಜಾಸ್ತಿ ಇಸ್ಕೊಂಡ್ಬರ್ತಾರೆ, ಅದು ಯೂಸ್ ಮಾಡ್ತಾ ಇರೋ ಸೀರೆನ. ಸೊ ಆ ನೆನಪಿಗೆ ನಾವು ಯಾವಾಗಲೂ ಏನಾದರೂ ಮಾತಾಡಬೇಕು ಅಂತಂದರೆ, ಏನಾದರೂ ಹೇಳ್ಬೇಕಂತಂದರೆ ಅಮ್ಮ ಅಮ್ಮ ಅಂತ. ಸೊ ಈ ಒಂದು ಸೀರೆನ ನಾನು ಇಸ್ಕೊಂಡು ಬಂದಿದ್ದೆ. ಸೊ ಅದಾದಮೇಲೆ ಇದು ಬ್ಲೌಸ್ ನನಗೆ ಕರೆಕ್ಟಾಗಿ ಆಗ್ತಾ ಇದ್ದಿದ್ದಿಲ್ಲ. ಇದಕ್ಕೆ ಈ ರೀತಿ ಕುಚ್ಚು ಹಾಕ್ಕೊಂಡಿದ್ದೆ ನಾನು. ಆಮೇಲೆ ಗೋಲ್ಡನ್ ಕಲರ್ ಬ್ಲೌಸ್ ಕೂಡ ಇದೆ. ಅದು ಪ್ರೆಗ್ನೆಂಟಲ್ಲಿ ಯಾವಾಗಲೂ ಹಾಕೋಬೇಕಂತ ಹೇಳಿ ಸ್ಟಿಚ್ ಬಿಚ್ಚಿಬಿಟ್ಟಿದ್ದೆ. ಇವತ್ತು ಇದನ್ನೇ ಹಾಕೋಬೇಕು ಅಂತ ಹೇಳಿ ತೆಗ್ದೆ. ನೋಡಿದ್ರೆ ಆ ಬ್ಲೌಸ್ದು ಲೂಸ್ ಆಗಿಬಿಟ್ಟಿದೆ. ಇವಾಗೆಲ್ಲ ಟೈಟ್ ಮಾಡಿ ಹಾಕೊಂಡು ಹೋಗೋದಕ್ಕಾಗಲ್ಲ. ಸೊ ಇಷ್ಟು ಚೆನ್ನಾಗಿದೆ ಗೊತ್ತಾ ಈ ಸೀರೆ, ಡಬಲ್ ಶೇಡಲ್ಲಿ. ಅವಾಗ ಬರ್ತಾ ಇದೆ ಸೀರೆಗಳಿವೆಲ್ಲ. ತುಂಬ ಚೆನ್ನಾಗಿದೆ ಒಂಥರ ಕಂಫರ್ಟಬಲ್ ಆಗಿದೆ, ಸಾಫ್ಟಾಗಿ ಚೆನ್ನಾಗಿದೆ. ಸೊ ಅದಕ್ಕೆ ಇವಾಗ ನಾನು ಈ ಕಲರ್ ಸೀರೆ ನಂಗೆ ತುಂಬ ಇಷ್ಟ ಆಯಿತು. ಇದು ಆಲ್ರೆಡಿ 2-3 ಸರಿ ಹಾಕ್ಕೊಂಡಿದ್ದೀನಿ. ಸರಿ ಸಿಂಪಲ್ ಆಗೂ ಇರುತ್ತೆ, ಕಂಫರ್ಟಬಲ್ ಆಗೂ ಇರುತ್ತೆ. ಇದನ್ನೇ ಹಾಕ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಈ ಸೀರೆನೇ ಹಾಕೋತಾ ಇದ್ದೀನಿ. ಇನ್ನು ಮಿಕ್ಕಿದ್ದವೆಲ್ಲ ರೇಷ್ಮೆ ಸೀರೆ ಇದ್ದಾವೆ, ಸ್ವಲ್ಪ ಹೆವಿ ಕ್ಯಾರಿ ಮಾಡೋದು ತುಂಬ ಕಷ್ಟ. ಸೊ ಅದಕ್ಕೆ ಇದನ್ನೇ ಹಾಕೊಂಡು. ಹಾಗೆ ನಾನು ನಿಮಗೆ ಇವತ್ತಿನ ಮೇಕಪ್ ತೋರಿಸ್ತಾ ಇದ್ದೀನಿ. ವೆಡ್ಡಿಂಗ್ ಗೆಸ್ಟ್ ಮೇಕಪ್ ಆಗಾದರೂ ಅನ್ಕೋಬೋದು, ಅಥವಾ ಸೀರೆ ಮೇಲೆ ನಮಗೆ ಸ್ವಲ್ಪ ಹೈಲೈಟ್ ಆಗಿ ಮೇಕಪ್ ಮಾಡ್ಕೋಬೇಕು ಅಂತ ಅಂದರೆ ನಾನಿಲ್ಲಿ ಮೊದಲಿಗೆ ಮಾಯ್ಶ್ಚರೈಸರನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಪ್ರೈಮರನ್ನು ಅಪ್ಲೈ ಮಾಡ್ಕೊಂಡಿದ್ದೀನಿ. ಇದರಿಂದ ನನ್ನ ಫೌಂಡೇಶನ್ ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಸ್ಕಿನ್ಗೆ ಸೂಟ್ ಆಗುವಂತಹ ಪ್ರೈಮರನ್ನು ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಪ್ರೈಮರಿಂದ ಮೇಕಪ್ ತುಂಬ ಚೆನ್ನಾಗಿ ಸ್ಕಿನ್ ಮೇಲೆ ಸೆಟ್ ಆಗುತ್ತೆ. ಅದಾದಮೇಲೆ ನಾನು 3-in-1 ಫೌಂಡೇಶನ್ ಕ್ರೀಮನ್ನು ಬಳಸ್ತಾ ಇದ್ದೀನಿ. ಸಿರಮ್ ಪ್ಲಸ್ ಕ್ರೀಮ್ ಇರುತ್ತೆ ಇದರೊಳಗೆ. ಸೊ ಇದು ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗಿದೆ. ಅದ್ರ ಜೊತೆಗೆ ಸ್ವಲ್ಪ ಸ್ಟ್ರೋಬ್ ಕ್ರೀಮನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ. ಇದರಿಂದ ಸ್ಕಿನ್ ಮೇಲೆ ಸ್ವಲ್ಪ ಗ್ಲೋಯಿಂಗ್ ಶೈನಿ ಆಗಿ ಬರುತ್ತೆ. ಎರಡನ್ನೂ ಕೂಡ ಚೆನ್ನಾಗಿ ಅಪ್ಲೈ ಮಾಡಬೇಕು ಅಂತಂದರೆ ನೀಟಾಗಿ ಸ್ಕಿನ್ನಿಗೆ ಒಂದಾಗೋ ಥರ ಬ್ಲೆಂಡ್ ಮಾಡ್ಕೋಬೇಕು. ನಾನು ಕೈಯಲ್ಲೇ ನನಗೆ ಕಂಫರ್ಟಬಲ್, ಸೊ ಹಾಗಾಗಿ ಯಾವುದೇ ಬ್ರಷ್ ಆಗಲಿ ಸ್ಪಾಂಜ್ ಆಗಲಿ ಯೂಸ್ ಮಾಡೋದಿಲ್ಲ. ಕೈಯಲ್ಲೇ ನಾನು ಬ್ಲೆಂಡ್ ಮಾಡ್ಕೋತಿದ್ದೀನಿ. ಸೊ ಈಸಿಯಾಗಿ ಸೆಟ್ ಆಗಿ ಹೋಗಿದೆ ನನ್ನ ಸ್ಕಿನ್ ಮೇಲೆ ಫೌಂಡೇಶನ್. ಇದಾದಮೇಲೆ ನಾನು ಒಂದು ನನ್ನ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗೋಗೆ ಇವಾಗ ಸೀರೆ ಹಾಕ್ಕೊಂಡಿದ್ದೀನಲ್ಲ, ಸ್ವಲ್ಪ ಲೈಟ್ ಪ್ಲಸ್ ಡಾರ್ಕ್ ಆಗಿರೋ ಹಾಗೆ 2 ಶೇಡನ್ನು ಮಿಕ್ಸ್ ಮಾಡಿ ಹಚ್ಕೊಂಡಿದ್ದೀನಿ. ಸ್ವಲ್ಪ ಬ್ಲಷನ್ನು ಹಾಕ್ಕೊಂಡೆ, ಚೀಕ್ಸ್ ತುಂಬ ಪಿಂಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟೇ. ಹೆವಿ ಮೇಕಪ್ ಅಂತ ಅಂದಾಗ ನಮಗೆ ಇದೆಲ್ಲ ಹೆಣ್ಮಕ್ಳಿಗೆ ಕಣ್ಣಿಗೆ ಕಾಡಿಗೆ ಹಚ್ಚೋದ್ರಿಂದ ಅವರ ಒಂದು ಬ್ಯೂಟಿ ಅಥವಾ ಮೇಕಪ್ ತುಂಬಾ ಜಾಸ್ತಿ ಕಾಣಿಸುತ್ತೆ. ನಾನಿಲ್ಲಿ ಬಳಸ್ತಾ ಇರೋದು NYBay ಅವರ ಕಾಜಲ್ ಪೆನ್ಸಿಲ್. ಈ ಒಂದು ಕಾಜಲ್ ಏನಿದೆ ನಮ್ಮ ಕಣ್ಣಿಗೆ ತುಂಬಾನೇ ಕಪ್ಪು ಕಲರ್ ಅಲ್ಲಿ ಕಾಡಿಗೆನ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮೀನ್ ಆಗಿ ಹೈ ಮೇಕಪ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೀರೆ ಮೇಲೆ ನಾವು ಮೇಕಪ್ ಮಾಡ್ತೀವಿ ಅಂತ ಅಂದಾಗ, ಅಥವಾ ಮದುವೆಗಳಿಗೆ ಈ ತರ ಟ್ರೆಡಿಷನಲ್ ವೇರ್ಗೆ ಸ್ವಲ್ಪ ಕಣ್ಣಿನ ಮೇಕಪ್ಪನ್ನು ಹೈಲೈಟ್ ಮಾಡ್ಕೊಂಡ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ನಾನಿಲ್ಲಿ ಬಳಸ್ತಾ ಇರೋದು NYBay ಅವರ ಕಾಜಲನ್ನು. ಈ ಕಾಜಲ್ ನಮ್ಮ ಕಣ್ಣಿಗೆ ತುಂಬಾ ಡಾರ್ಕ್ ಕಲರನ್ನು ಕೊಡುತ್ತೆ. ಅದನ್ನು ನಾನು ಇವತ್ತು ಐಲೈನರ್ ಬಳಸ್ದಲ್ಲೇ ಕಾಜಲಿಂದನೇ ನಾನು ಎಕ್ಸ್ಟ್ರಾ ಕವರ್ ಮಾಡ್ಕೋತಾ ಇದ್ದೀನಿ. ಫುಲ್ ಹೈಸ್ ತುಂಬಾ ಡಾರ್ಕ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನಿಲ್ಲಿ NYBay ಅವರ ಕಾಜಲನ್ನು ಯೂಸ್ ಮಾಡಿದ್ದೀನಿ. ಇದರಿಂದ ನನ್ನ ಕಣ್ಣಿನ ಮೇಕಪ್ ತುಂಬ ಹೈಲೈಟಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಜ್ಯುವೆಲರೀಸನ್ನು ಹಾಕೊತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಟ್ರೆಡಿಷ್ನಲ್ ಲುಕ್ಕಿಗೆ ಇದು ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫೈನಲ್ ಲುಕ್ ಈ ರೀತಿ ಆಗಿದೆ. ನನ್ನ ಕಣ್ಣಿನ ಮೇಕಪ್ ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇದೆ. ಇದಾದ್ಮೇಲೆ NYBay ಅವರ
ಇದರ ಸೆಟ್ಟಿಂಗ್ ಸ್ಪ್ರೇನ ಯೂಸ್ ಮಾಡ್ತಾ ಇದ್ದೀನಿ. ಇದರಿಂದ ಮ್ಯಾಟೆ ಸೆಟ್ಟಿಂಗ್ ಸ್ಪ್ರೇ, ನಾವು ಮೇಕಪ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಎಲ್ಲ ಪ್ರಾಡಕ್ಟ್ನ ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಕೂಡ ಬೈ ಮಾಡೋಗಿದ್ರೆ ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿ ಬೈ ಮಾಡಬಹುದು. ಅದಾದಮೇಲೆ ದೇವ್ರಿಗೆ ಪೂಜೆ ಮಾಡಿ ಸರಿ ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲ ತಯಾರಿ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ದೇವಸ್ಥಾನಕ್ಕೆ. ರೆಡಿ ಆಗಿದ್ದೀವಿ, ಇವಾಗ ಹೋಗೋಣ ಅಂತ ಹೇಳ್ಬಿಟ್ಟು. ಸರಿ ಹೆಂಗೋ ನಿನ್ನೆ ತಿರುಪತಿಯಿಂದ ಲಡ್ಡು ತಂದಿದ್ರಲ್ಲ, ಅಮ್ಮ ಮನೆಗೆ ಒಂದೆರಡು ತಗೊಂಡೋಗೋಣ ಅಂತ ತಗೊತಾ ಇದ್ದೀನಿ. ಈ ಬಾಕ್ಸಲ್ಲಿ ಆಗಲ್ಲ, ಇನ್ನು ಸ್ವಲ್ಪ ದೊಡ್ಡ ಬಾಕ್ಸಲ್ಲಿ. ನಿನಗೆ ಅಲ್ಲಿದೆ, ಅಲ್ಲಿ ಕೊಡ್ತೀನಿ. ಇದು ಅಮ್ಮಂಗೆ. ಹಾಗೆ ಈ ಸೀರೆ ಹೊಲಾಕನ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ಅಮ್ಮ ಮನೆ ಹತ್ರ ನಮ್ಗೆ ಗೊತ್ತಿರೋರು ಒಬ್ರು ಸ್ಟಿಚ್ ಮಾಡಿಕೊಡ್ತಾರೆ ಅಕ್ಕ, ಅವ್ರಿಗೆ ಕೊಡೋಣ ಅಂತ. ಇಲ್ಲಿ ನನಗೇನೋ ಅಷ್ಟು ಇಷ್ಟ ಆಗಿಲ್ಲ ಈ ಸೀರೆದಲ್ಲ. ನಾನು ಆವಾಗಲೇ ತೋರಿಸಿದಲ್ಲ ಆ ಸೀರೆ ಬ್ಲೌಸು ಫುಲ್ಲು ಒಂಥರ ಚಿಕ್ಕ ಮಾಡಿಬಿಟ್ಟಿದ್ದಾರೆ, ಒಂಚೂರು ಫಿಟ್ಟಿಂಗೇ ಇಲ್ಲ. ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋದಾಗ ಹೊಲ್ಸೋಣ ತೊಗೊಂಡೋಗಿ ಅಲ್ಲಿ ಇಟ್ಟಿರೋಣ ಅಂತ ಹೇಳ್ಬಿಟ್ಟು ಈ ಸೀರೆ ತೊಗೊಂಡೋಗ್ತಾ ಇದ್ದೀನಿ. ನೋಡಬೇಕು ನನಗೆ ಈ ಬ್ಲೌಸೆಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡಿರೋದು, ಪರ್ಫೆಕ್ಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದೇ ಹೊರಗಡೆ ಕೊಟ್ಟರೆ ನನಗೆ ಅದು ಸೆಟ್ಟೇ ಆಗ್ತಾ ಇಲ್ಲ. ನಿಜವಾಗ್ಲೂ ಅನ್ಯಾಯವಾಗಿ ಇಷ್ಟು ದಿನ ವೆಯ್ಟ್ ಮಾಡೋ ಸೀರೆ ಹಾಳಾಯಿತು ಅಂತ ಅನಿಸ್ತಾ ಇದೆ. ಇವಾಗ ಹೋಗೋಣ. ಪ್ರೀತಮ್ ರೆಡಿ ಆಗಿದ್ದಾನೆ. ಹ್ಯಾಪಿ 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 ಪ್ರೀತಮ್ ಹ್ಯಾಪಿ. ಕೈ ಮುಕ್ಕು ಕಣ್ಣು ಕೊತ್ಕೊ. ತಿರುಪತಿ ಪ್ರಸಾದ ಜೈ ಗೋವಿಂದ. ಅಷ್ಟೇ, ಈಗ ಮಾತಾಡಲ್ಲ. ಅವನಿಗೆ ಬಾಯಿ ತುಂಬ ತಿಂಡಿ ಕೊಟ್ಬಿಟ್ಟಿದ್ದೀನಲ್ಲ, ಸೊ ಈಗ ಮಾತಾಡಲ್ಲ. ಪ್ರಗತಿ ಡ್ಯಾನ್ಸ್ ಹೇಗಿತ್ತು ಕಮೆಂಟ್ ಮಾಡಿ ಹೇಳಿ. ಪ್ರಗತಿ ಅಂತೂ ಫುಲ್ ಖುಷಿ. ಡ್ಯಾನ್ಸ್ ಮಾಡಾದ್ಮೇಲೆ ಬಂದ್ಬಿಟ್ಟು ಮಮ್ಮಿ ನನ್ನ ಡ್ಯಾನ್ಸ್ ಹೆಂಗಿತ್ತು, ಮಮ್ಮಿ ನನ್ನ ಡ್ಯಾನ್ಸ್ ಹೆಂಗಿತ್ತು ಅಂತ ಹೇಳಿ ತೊಬ್ಬಿ ಎಲ್ಲ ಮುದ್ದಾಡ್ತಾ ಇದ್ರು. ಅಲ್ಲಿಂದ ಅಮ್ಮನಿಗೆ ಸ್ವಲ್ಪ ಪ್ರಸಾದ ತೊಗೊಂಡು ಹೊರಟ್ವಿ. ಪ್ರೀತಮ್ಗೆ ಆ ಶರ್ಟು ತುಂಬ ಲೂಸ್ ಆಗಿ ಕಾಣಿಸ್ತಾ ಇತ್ತು. ಸರಿ, ತುಂಬ ಕಂಫರ್ಟಬಲ್ ಆಗಿಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನು ಶರ್ಟ್ ಚೇಂಜ್ ಮಾಡಿ ಬೇರೆ ಶರ್ಟನ್ನು ಹಾಕ್ಸ್ಕೊಂಡು ಕರ್ಕೊಂಡು ಹೊರಟ್ವಿ. ದೇವಸ್ಥಾನಕ್ಕೆ ಹೋಗೋದು ತುಂಬ ದೂರ ಆಗುತ್ತೆ. ಯಾಕೆ ಅಂತ ಅಂದರೆ ನಾವಿರೋದು ಅಮ್ಮ ಮನೆಯಿಂದ ಸ್ವಲ್ಪ ಹತ್ರ ಆಗ್ಬೋದು, ಬಟ್ ನಮ್ಮ ಮನೆಯಿಂದ ಸಿಕ್ಕಾಪಟ್ಟೆ ದೂರ ಆಗುತ್ತೆ. ಅಮ್ಮ ಮನೆಯಿಂದನೂ ದೂರನೇ. ಸರಿ ಆಯಿತು, ಬೇಗ ಹೊರಟ್ಬಿಡೋಣ, ಇಲ್ಲಾಂದ್ರೆ ಇನ್ನೂ ತಡ ಆಗಿಬಿಡುತ್ತೆ. 12:30 ಮನೇಲೇ ಆಗೋಗಿತ್ತು. ಹೋದ್ರೂ ಮತ್ತು ಪೂಜೆ ಆಗ್ದಲ್ಲೇ ವಾಪಸ್ ಬಂದರೆ ಚೆನ್ನಾಗಿರಲ್ಲ. ತುಂಬ ವರ್ಷ ಆದಮೇಲೆ ಹೋಗ್ತಾ ಇರೋದು. ಸರಿ, ನಾನು ಪೂಜೆ ಮಾಡಿಸ್ಕೊಂಡೇ ಬರಬೇಕು ಅಂತ ಬೆಳಗ್ಗೆಯಿಂದ ಮನಸ್ಸಿಗೆ ಹೋಗೋದೋ ಬೇಡವಾ ಅಂತಾನೆ ಇತ್ತು. ಆಮೇಲೆ ಇಲ್ಲ, ಯಾಕೋ ಹೊರಟಾಗೆಲ್ಲ ತುಂಬ ಡಿಲೇನೇ ಆಗ್ತಾ ಇದೆ. ಸರಿ ಏನಾದರೂ ಸರಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡೇ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಹೊರಟೆ. ತುಂಬ ವಿಚಾರಗಳಲ್ಲಿ ನಾನು ಅನ್ಕೊಂಡಿದ್ದೆಲ್ಲ ಆಗಿದೆ. ಅಂತಂದರೆ ಮೇಜರ್ ಆಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಆದಮೇಲೆ ಒಂದು ಸಮಸ್ಯೆ ಆಗಿತ್ತು. ಸೊ ಆವಾಗಿರ್ಬೋದು, ಮತ್ತು ಇನ್ನು ಕೆಲವೊಂದಿಷ್ಟನ್ನ ಹೀಗೆ ಅಂದ್ಕೊಂಡಿದ್ದೆ ನಾನು. ಅದನ್ನೆಲ್ಲನೂ ಕೂಡ ಪೂರೈಸಿರೋಂಥದ್ದು ದೇವರು. ನಾನು ತುಂಬ ಚೆನ್ನಾಗಿ ಸ್ಟ್ರಾಂಗ್ ಆಗಿ ನಂಬ್ತೀನಿ. ನನಗೇನೇ ಕಷ್ಟ ಬಂದ್ರೂ ಕೂಡ ಏನೋ ಒಂದು ಪಾಸಿಟಿವ್ ಎನರ್ಜಿ ನನ್ನ ಜೊತೆ ಇದೆ ಅಂತ ಅಂದರೆ ಆ ದೇವರನ್ನ ನಂಬ್ತೀನಿ. ಸೊ ಹಾಗಾಗಿ ಸರಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬಂದ್ಬಿಡೋಣ. ನಾವು ಕೇಳಿದ್ನೆಲ್ಲ ಕೊಟ್ಟಿರಬೇಕಾದ್ರೆ ನಾವು ಅಂದ್ಕೊಂಡಿದ್ದನ್ನು ನಾವು ಮಾಡಬೇಕಲ್ವ. ಇಲ್ಲಿಗೆ ಬಂದು ತುಂಬ ಜನ ಅಷ್ಟೇ, ಈಗ ಮಕ್ಕಳು ವಿಚಾರದಲ್ಲಿ ಯಾರಾದರೂ ಬಂದಲ್ಲಿ ಏನಾದರೂ ಕೇಳಿದ್ರೆ ಖಂಡಿತ ಮಕ್ಕಳಾಗಿದೆ ಅಂತ ತುಂಬ ಜನ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ಆ ದೇವರನ್ನ ನಂಬ್ತೀನಿ. ಪ್ರೀತಮ್ಗೆ ಏನಾಯ್ತು ಅಂತ ಅಂದರೆ ಅಕ್ಕನ ಜೊತೆ ಕೂರಿಸಿದ್ವಿ. ಹಿಂದೆಗಡೆ ಕೂತ್ಕೊಂತಿದ್ದಂಗೆ ಅವನಿಗೆ ನಿದ್ದೆ ಬಂದ್ಬಿಟ್ಟಿದೆ. ಆದರೆ ಕಾಲು ಇಟ್ಕೊಂಡು ಮಲ್ಕೋತಾ ಇಲ್ಲ, ಹಿಂಗೆ ಮುದ್ರಕೊಂಡು ಮಲಗ್ತಾ ಇದ್ದ. ಸರಿ ಆಯಿತು, ನಾನೇ ಮಲಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಂದಕ್ಕೆ ತೊಗೊಂಡೆ. ಆಮೇಲೆ ಹೋಗ್ತಾ ಏನಾಯಿತು ಅಂತ ಅಂದರೆ ಶಿವಗಂಗೆ ರೋಡ್ ಇದೆ. ಶಿವಗಂಗೆ ರೋಡಿಗೆ ಟರ್ನ್ ಆಗೋ ತನಕ ತುಮಕೂರು ರೋಡು ಶಿವಗಂಗೆಗೆ ಟರ್ನ್ ಆಗಬೇಕು. ಅಲ್ಲಿವರೆಗೂ ಹೆವಿ ಟ್ರಾಫಿಕ್ಕು ಅಂತ ಅಂದರೆ ಸ್ಲೋ ಮೋಷನ್ ಟ್ರಾಫಿಕ್ ಅಲ್ಲಿವರೆಗೂ. ಅದೆಲ್ಲ ಹೈವೇ ಅಲ್ವಾ, ಸೊ ಚೆನ್ನಾಗಿ ಬೇಗ ಹೋಗಬೇಕಿತ್ತು. ಅದಾದಮೇಲೆ ಶಿವಗಂಗೆ ರೋಡಿಂದ ಸ್ವಲ್ಪ ಫ್ರೀ ಆಯಿತು, ಬೇಗ ಹೊರಟ್ವಿ. ಸೊ ಇವಾಗ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 3 ಗಂಟೆ ಆಗಿದೆ. ಸೊ 3 ಗಂಟೆ ಆದರೂ ಇನ್ನೂ ದೇವಸ್ಥಾನಕ್ಕೆ ಬಂದಿಲ್ಲ. ರೂಟ್ ಗೊತ್ತಾಗ್ತಾ ಇಲ್ಲ ಅವ್ರಿಗೆ. ಸುಮಾರು ವರ್ಷ ಆದಮೇಲೆ ಬಂದಿರೋದು. ನಾನು ಬಂದಿದ್ದೆ ಲಾಸ್ಟು ನನ್ನ ತಮ್ಮನ ಜೊತೆ ಬಂದಿದ್ದೆ, ಅಮ್ಮ ಅಕ್ಕ ತಮ್ಮ. ಸೊ ನಾವೆಲ್ಲ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗಿದ್ದು. ಇವರು ಅಷ್ಟಾಗಿ ಬರ್ತಾ ಇರಲಿಲ್ಲ. ಸೊ ಹಂಗಾಗಿ ಇವ್ರಿಗೆ ಅಷ್ಟು ಇಲ್ಲಿ ಗೊತ್ತಿಲ್ಲ. ಆಮೇಲೆ ನನಗೂ ಅಡ್ರೆಸ್ ಎಲ್ಲ ಹೇಳಕ್ಕೆ ಬರಲ್ಲ. ಸೊ ಅವ್ರು ಇವ್ರನ್ನ ಕೇಳಿಕೊಂಡು ಗೂಗಲಲ್ಲಿ ಸರ್ಚ್ ಮಾಡಿಕೊಂಡು ಹೋಗೋಷ್ಟ್ರೊಳಗೆ 3 ಗಂಟೆ ಆಗಿದೆ. ಅದೇನು ಪೂಜೆ ಆಗುತ್ತೋ ಮುಗ್ದೋಗಿದೆಯೋ ಅದು ಗೊತ್ತಿಲ್ಲ. ಏನಂತಂದರೆ ಅಲ್ಲಿ ಪುರೋಹಿತರು ಬಂದ್ಬಿಟ್ಟು ಒಂದು ಟೈಮಿಂಗ್ಸ್ ಅಷ್ಟೇ, ಪೂಜೆ ಮಾಡಿ ಹೊರಟೋಗ್ಬಿಡ್ತಾರೆ. ಅಷ್ಟರೊಳಗೆ ಹೋಗಿ ಪೂಜೆ ಮಾಡಿಸ್ಬೇಕು. ಇನ್ನೊಂದಂತಂದರೆ ಊರುಗಳ ಕಡೆ ಎಲ್ಲ ದೇವಸ್ಥಾನದಲ್ಲಿ ಶುಕ್ರವಾರ ವಾರ ಅಂತಂದರೆ ಶುಕ್ರವಾರದಲ್ಲಿ ಪೂಜೆ ಆಗುತ್ತೆ. ಇಲ್ಲಾಂದರೆ ಅಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಲ್ಲ ಲಾಸ್ಟ್ ಟೈಮ್ ಮನೆ ದೇವರು ಅಂತ, ಅದು ಮಂಗಳವಾರ. ಅಷ್ಟರೊಳಗೆ ಹೋಗಿ ಪೂಜೆ ಮಾಡಿಸ್ಕೊಂಬರ್ಬೇಕು.
ಇವತ್ತು ವೀಕೆಂಡ್, ಲಾಂಗ್ ವೀಕೆಂಡ್ ಸಿಕ್ಕಿದಲ್ಲ, ಫ್ರೈಡೇ ಸ್ಯಾಟರ್ಡೆ ಸಂಡೇ 3 ದಿನ ರಜಾ ಅಂತ ಹೇಳ್ಬಿಟ್ಟು ಎಲ್ಲ ಊರ್ ಕಡೆ ಹೊರಟುಬಿಟ್ಟಿದ್ದಾರೆ. ಫುಲ್ಲು ಟ್ರಾಫಿಕ್. ಎಲ್ಲಿವರೆಗೂ ಅಂದ್ರೆ ಸಿದ್ಧಗಂಗಾ ಶಿವಗಂಗೆ ಟರ್ನ್ ಆಗ್ತೀವಲ್ಲ ಅಲ್ಲಿವರೆಗೂ ಕಂಪ್ಲೀಟ್ಲಿ ಸ್ಲೋ ಮೋಷನ್, ಸ್ಲೋಗಿ ಹೋಗ್ತಾ ಇತ್ತು ಟ್ರಾಫಿಕ್ಗಳು. ಅಷ್ಟು ಗಾಡಿಗಳು ಬಂದಿದ್ದಾವೆ. ಎಲ್ಲ ಊರೂರ್ ಕಡೆ ಹೋಗೋರು ಹೋಗ್ತಾ ಇರ್ತಾರಲ್ವಾ, ಸೊ ಹಾಗಾಗಿ ಆ ಕಡೆ ಹೋಗೋದು, ಈ ಕಡೆ ಹೋಗೋದು, ಈ ಕಡೆ ಹೋಗೋದು ಅಂತ ಒಟ್ಟಿನಲ್ಲಿ ಫೈನಲಿ ದೇವಸ್ಥಾನ ರೀಚ್ ಆದರೆ ಸಾಕು. In 800 meters, turn left. ಅಲ್ವಾ ಪ್ರೀತು? ದೇವಸ್ಥಾನಕ್ಕೆ ಹೋಗ್ತೀವಾ ಪ್ರೀತಮ್? ಎಷ್ಟೊತ್ತಿಗೆ ಹೋಗ್ತೀವಿ ದೇವಸ್ಥಾನಕ್ಕೆ? ಎಷ್ಟೊತ್ತಿಗೆ ಹೋಗ್ಬಾರ್ದು ಅಂದಾಜು? ಏನಾದರೂ ಐಡಿಯಾ ಇಲ್ವಾ? ಐಡಿಯಾ ಇಲ್ವಾ? ತುಂಬಾ ಚೆನ್ನಾಗಿ ಬಂದಿದೆ, ಸೊಗಸಾಗಿ ಕಾಣುತ್ತೆ ನೋಡೋದಕ್ಕೆ. ಯಾವ ಮಾಸ? ಹಳ್ಳಿ ಕಡೆ ಎಲ್ಲ ಮೇಘ ಮಾಸ, ಸಾರಿ ಮಾಘ ಮಾಸ. ಕರೆಕ್ಟಾ? ಕರೆಕ್ಟ್. ಮೇಘ ಮಾಸದಲ್ಲಿ ಮಾವಿನ ಮರದ ತುಂಬಾ ಹೂವು ಬಿಟ್ಟಿರತ್ತಂತೆ. ಎಲ್ಲ ಮಾವಿನ ಮರದ ತುಂಬಾನು ಹೂವು ಚೆನ್ನಾಗಿ ಬಿಟ್ಟಿದ್ದಾವೆ. ಇನ್ನೇನು ಕಾಯಿ ಹೂವು ಬಿಟ್ರೆ ಸ್ವಲ್ಪ ಕಾಯಿ ಬಿಡೋ ಟೈಮ್ ಹತ್ರ ಅಂತ. In 400 meters, turn left. ನೋಡಪ್ಪ ಮೇಘ ಮಾಸ ಬರ್ತೈತೆ ಪ್ರೀತಮ್. ಇದೆ ಬಂತು, ದೇವಸ್ಥಾನ ಬಂತು. ಯಪ್ಪ ಫೈನಲಿ ಹೆಂಗೋ ಬರ್ತೀವ ಅಂತ ಬಂದು. ಇದೇನು ಪೂಜೆ ಆಗೋಗಿರುತ್ತೆ ನೋಡಿ. ಈ ಥರ ಒಂದು ಸುತ್ತ ಕಾಡು, ಇಲ್ಲಿ ದೇವಸ್ಥಾನ ಇರೋದು. ಇದು ನೇರಳಾಪುರ ಅಂತ. ಸಖತ್ ಪವರ್ಫುಲ್ಲು. ನಾನು ನಂಬಿರೋ ಅಂಥ ದೇವರು. ಇಷ್ಟು ದೂರ ಬಂದು ಇಲ್ಲಿ ನೆಲೆ ಊರಿರೋದು. ದೇವ್ರುಗಳೆಲ್ಲ ಯಾಕೆ ಬಂದು ಈ ಥರ ಇಷ್ಟು ದೂರದಲ್ಲಿ ಇರೋದು ಅಂತ. ಶುಕ್ರವಾರ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೊರಟೋಗಿದ್ದಾರೆ ಚಿನ್ನಿ, ಯಾರು ಇಲ್ಲ. ಇದೇ ಆ ದೇವಸ್ಥಾನ, ಕೆಂಪಮ್ಮನ ದೇವಸ್ಥಾನ ಅಂತ ಹೇಳ್ತೀವಿ. ಇಲ್ಲಿಗೆ ಬಂದ್ವಿ ನಾವು. ಪೂಜೆಗೆ ಅಲ್ಲಿ ಎಲ್ಲೂ ಹಾರ ತೊಗೊಳಕ್ಕಾಗಲಿಲ್ಲ. ತೊಗೊಂಡಿದ್ರೆ ನಾವು ಶಿವಗಂಗೆ ದೇವಸ್ಥಾನ ಹತ್ರನೇ ತೊಗೋಬೇಕಾಗಿತ್ತು. ಸರಿ ಮುಂದೆ ಹೋಗೋಣ ಅಂತ ಹೊರಟ್ವಿ. ಅಲ್ಲೆಲ್ಲೂ ನಮಗೆ ದೇವಸ್ಥಾನದ ಈ ಥರ ಹೂವಿನ ಹಾರ, ಪೂಜೆ ಐಟಮ್ಗಳೆಲ್ಲೂ ಸಿಗಲಿಲ್ಲ. ಸರಿ ದೇವಸ್ಥಾನದ ಹತ್ರನೇ ಏನು ಸಿಗುತ್ತೋ ಅದನ್ನೇ ತೊಗೊಳ್ಳೋಣ ಅಂತ. ಅಲ್ಲಿ ಪ್ರತಿದಿನ ಶುಕ್ರವಾರ ಅಂತೂ ಪೂಜೆ ಮಾಡೋದಕ್ಕೆ ಬಂದೇ ಬರ್ತಾರೆ, ಅವ್ರು ತೊಗೊತಾರೆ ಅಂತ ಗೊತ್ತು. ಹಾಗಾಗಿ ಅಲ್ಲಿ ಕಾಯಿ, ಹಣ್ಣು, ಹೂವು ಎಲ್ಲ ಇತ್ತು, ಸಿಕ್ತು. ನನಗೆ ಸ್ವಲ್ಪ ಡೌಟಲ್ಲಿ ಹೋದೆ, ನಂಗೆ ದರ್ಶನ ಆಗುತ್ತೋ ಇಲ್ವೋ ಅಂತ ಹೇಳ್ಬಿಟ್ಟು. ಇಲ್ಲಾಂದ್ರೆ ಪೂಜೆ ಐಟಮ್ ಎಲ್ಲ ಬೆಂಗಳೂರಲ್ಲೇ ತೊಗೊಂಡು ಹೋಗ್ಬೋದಾಗಿತ್ತು. ಸೀರೆ, ಬಳೆ, ಹಾರ ಎಲ್ಲ ತೊಗೊಂಡೋಗಿ ಕೊಡ್ತಾರೆ. ನಾನು ಲಾಸ್ಟ್ ಟೈಮ್, ನೆಕ್ಸ್ಟ್ ಸರಿ ಇನ್ನೊಂದ್ಸರಿ ಬಂದಾಗಲೇ ಅದನ್ನೆಲ್ಲ ಪ್ರಾಪರಾಗಿ ಮಾಡಿಕೊಂಡು ಅಮ್ಮನ್ನ ಅಕ್ಕನ್ನೆಲ್ಲ ಕರ್ಕೊಂಡು ಬರಬೇಕು ಅಂತ ಇತ್ತು. ಸರಿ ಅದಕ್ಕೋಸ್ಕರ ನಾನು ಒಬ್ಬಳೇ ಹೋದೆ. ಪೂಜೆ ಐಟಮ್ ಏನು ತೊಗೊಂಡೋಗ್ಲಿಲ್ಲ. ಅಲ್ಲೇ ಏನಾದರೂ ಸಿಗುತ್ತೆ ಅದರಲ್ಲೇ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ. ಸೊ ಇದೆ ಆ ದೇವಸ್ಥಾನ. ತುಂಬಾನೇ ಒಂಥರ ಆ ದೇವ್ರನ್ನ ನೋಡಿದ್ರೇನೆ ನಿಮ್ಗೆ ಅನ್ಸುತ್ತೆ ಎಷ್ಟು ಕೋಪ ಇರ್ಬೋದು, ಆ ತಾಳ್ಮೆ. ನನಗೇನೋ ಇವತ್ತು ಕೋಪ ಥರ ಕಾಣಿಸ್ತಾ ಇಲ್ಲ, ತಾಳ್ಮೆ ಥರ ಕಾಣಿಸ್ತಾ ಇತ್ತು ದೇವರು. ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಈ ದೇವರ ದರ್ಶನ ನೀವು ಕೂಡ ಮಾಡಿದ್ದೀರಾ, ಅದಕ್ಕೆ ಸೊ ಖುಷಿ ಆಗ್ತಾ ಇದೆ ನನಗೆ. ಪ್ರಗತಿ ಕಣ್ಣನ್ನು ನೋಡ್ಬಿಟ್ಟು ಫಸ್ಟ್ ಫುಲ್ಲು ಭಯ ಆಗ್ಬಿಟ್ಟಿತ್ತು. ಅಮ್ಮ ಏನಿದು ದೇವ್ರ ಕಣ್ಣು ಹಿಂಗಿದೆ ಅಂತ ಹೇಳಿ. ಅಷ್ಟು ಒಂಥರ ಚೆನ್ನಾಗಿದೆ. ಇವತ್ತಂತೂ ನನಗೆ ನಿಜವಾಗ್ಲೂ ಒಂಥರ ಕಾಮಾಗಿರೋ ದೇವ್ರನ್ನ ನೋಡಿದೆ. ರೌದ್ರವಾದ ಥರ ಏನು ಆ ಥರ ಕಾಣಿಸ್ತಾ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಖುಷಿ ಆಯಿತು. ಇದು ನಮ್ಮ ಅಪ್ಪನ ಊರ ಹತ್ರ ಇರೋ ದೇವಸ್ಥಾನ. ನಾವು ಫಸ್ಟ್ ಟೈಮ್ ಹೋಗಿದ್ದು ಯಾವಾಗ ಗೊತ್ತಾ? ನಾವು ಯಾವತ್ತೂ ನೆನಪು ಇಲ್ಲ ನನಗೆ ಹೋಗಿರೋದು. ನನ್ನ ಮದುವೆ ಆದಮೇಲೆ ಮಡ್ಲಕ್ಕಿ ಕೊಡೋಕ್ಕೆ ಅಂತ ಹೇಳ್ಬಿಟ್ಟು ಮನೆ ದೇವರಿಗೆ ಮಡ್ಲಕ್ಕಿ ಕೊಡಿಸ್ತಾರೆ. ಸೊ ನಮ್ಮ ಅಪ್ಪನ ಕಡೆ ಮನೆ ದೇವ್ರಿಗೂ ಹೋಗಬೇಕು, ನಾವು ಗಂಡನ ಕಡೆ ಮನೆ ದೇವ್ರಿಗೂ ಹೋಗಬೇಕು. ಫಸ್ಟು ಗಂಡನ ಕಡೆ ಮನೆ ದೇವ್ರಿಗೆ ಹೋಗಿ ಮಡ್ಲಕ್ಕಿ ಎಲ್ಲ ಕೊಟ್ವಿ. ಅದಾದಮೇಲೆ ಅಮ್ಮನ ಕಡೆಯಿಂದ ಈ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿಂದ ನಮಗೆ ಈ ದೇವ್ರ ಬಗ್ಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ನಮ್ಮ ಅಪ್ಪ ಅಮ್ಮ ಹೋಗ್ತಿದ್ರೋ ಏನೋ, ನಮ್ಮನ್ನ ಯಾವತ್ತೂ ಕರ್ಕೊಂಡು ಹೋಗಿರ್ಲಿಲ್ಲ. ಸೊ ಇದು ಮಧ್ಯದಲ್ಲಿ ನಮ್ಮ ಅಪ್ಪರ ಅಮ್ಮ ಮತ್ತೆ ಅವರೆಲ್ಲ ಮಧ್ಯದಲ್ಲಿ ಇದನ್ನ ದೇವ್ರು ಮಾಡ್ಕೊಂಡಿದ್ದು, ಮನೆ ದೇವ್ರು ಮಾಡ್ಕೊಂಡಿದ್ದು. ಹಾಗಾಗಿ ಹೋಗ್ತಾ ಇದ್ದಿದ್ಲ. ಆಮೇಲೆ ಇಲ್ಲ ಇದಕ್ಕೂ ಹೋಗಲೇಬೇಕು, ಮಡ್ಲಕ್ಕಿ ಕೊಡಲೇಬೇಕು ಅಂತ ಹೇಳಿ ಇಲ್ಲಿಗೆ ಬಂದು ಮಡ್ಲಕ್ಕಿ ಕೊಟ್ಟಿದ್ದು. ಅದು ಕೆಂಪಮ್ಮನ ದೇವಸ್ಥಾನ ಆಯಿತು. ಇದು ಶನಿ ಮಹಾತ್ಮ. ಇದೇ ಊರು ಸರೌಂಡಿಂಗಲ್ಲಿ 3 ಕೆಂಪಮ್ಮನ ದೇವಸ್ಥಾನ ಇದೆ. ಅವ್ರವ್ರು ಮನೆತನಕ್ಕೆ ಅವ್ರು ಮಾಡಿಕೊಂಡು ರೂಢಿ ಮಾಡ್ಕೊಂಡು ಬಂದಿರೋ ಅಂಥದ್ದು. ಅವ್ರವ್ರದ್ದು ಇರೋದು. ಸೊ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ದೇವ್ರಿಗೆ, ಎಲ್ಲರೂ ಒಂದೇ ಥರ ಇರೋದಿಲ್ಲ. ಒಂದು
ವ್ಯಕ್ತಿ ಅಥವಾ ಯಾರೋ ಒಬ್ರು ಏನೋ ಕೇಳ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳಿ, ಆ ಜಾಗದಲ್ಲಿ ಆ ದೇವ್ರು ಕೊಟ್ಟಿದೆ ಅಂತ ಅಂದ್ರೆ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ಬಿಟ್ಟು ಇಲ್ಲ ಆ ಶಕ್ತಿ ಇದೆ, ಆ ಪಾಸಿಟಿವ್ ಎನರ್ಜಿ ಇದೆ ಅಂತ ಹೇಳ್ಬಿಟ್ಟು ಪೂಜೆನ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಅದೇ ತರ ಈ ಒಂದು ಪೂಜೆಯನ್ನು ಕೂಡ ಈ ಜಾಗದಲ್ಲಿ ಶುರು ಆಗಿರೋದು. ಅಲ್ಲಿಂದ ಕೇಳಿದವ್ರಿಗೆಲ್ಲ ಒಂದೋ ಎರಡೋ ಆ ಥರ ಕೆಲಸಗಳಾಗ್ತಾ ಹೋದಾಗ ಅದ್ರ ಮೇಲೆ ನಂಬಿಕೆ ಇಟ್ಟು ಇನ್ನು ಜಾಸ್ತಿ ಬೇಡಿಕೆಗಳನ್ನ ಇಡ್ತಾರೆ. ಆ ದೇವ್ರಿಗೂ ಕೂಡ ಜಾಸ್ತಿ ಬೇಡಿಕೆ ಆಗುತ್ತೆ ಹಾಗೆ. ಸೊ ನನಗಂತೂ ಒಂಥರ ಸಮಾಧಾನ ಆಯಿತು, ಮನಸ್ಸಿಗೆ ದರ್ಶನ ಸಿಕ್ಕಿದ್ದು ನೋಡಿ ತುಂಬ ಖುಷಿನೂ ಆಯಿತು. ತೆಲುಗು ಮಾತಾಡ್ತಿದ್ದೀರಾ? ಎಲ್ಲಿ? ನಾವು ಅತ್ತ ಸೀತಾ ಮಾತು ಮಗಳು ಇಲ್ಲಿದ್ಲು ನೋಡೋಣ. ನಿಮ್ದು ನಾವು ಇದೆ ಕೊಡಗಲ್ಲಿ. ಹೌದಾ? ಸೀತಾ ಮಾತು ಕುತ್ಕೊಳ್ಳಲ್ಲ ಒಂದು ಕಡೆ ಸಪೋರ್ಟು ಹಚ್ಚ ಕುತ್ಕೊಳ್ಳೋಣ. ನಾನು ಹಾಕೊಳ್ಳ ಅಜ್ಜಿ ಕುಡ್ಕೊಂಡು ಯಾರು ಮಮ್ಮಿ? ಸೊ ಪೂಜೆ ಎಲ್ಲ ಆಯಿತು. ಪೂಜೆ ಮಾಡಿಸ್ಕೊಂಡು ಬಂದ್ವಿ. ನಾನು ಅರ್ಕೆ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ ಅನ್ನದಾನ ಮಾಡಿಸೋದಕ್ಕೆ. ಸೊ ಅದನ್ನ ಕೇಳಿದ್ವಿ. ಅವರು ನಮಗೆ ಇನ್ನೂ ಅಷ್ಟಾಗಿ ಗೊತ್ತಿರಲಿಲ್ಲ. ಅಮ್ಮ ಅವಾಗ ಬರ್ತಾ ಇದ್ರಲ್ವಾ, ಇದು ಟೈಮಿಂಗ್ಸ್ ಆಗಲಿ ಯಾವಾಗೆಲ್ಲ ಅಂತ. ಈಗ ಏನೋ ಹೇಳ್ತಾ ಇದ್ದಾರೆ ಯಾವಾಗಲೂ ಇರುತ್ತೆ ಪೂಜೆ ಮಾಡಿಸ್ಬೋದು. ಬುಧವಾರ ಮತ್ತು ಗುರುವಾರ 2 ಟೈಮ್ ಇರಲ್ಲ. ಮಂಗಳವಾರ ಶುಕ್ರವಾರ ಚೆನ್ನಾಗಿ ಪೂಜೆ ಮಾಡ್ತಾರೆ. ಮತ್ತು ಭಾನುವಾರನಷ್ಟೇ ಅಂತಂದರೆ ಬೆಂಗಳೂರಿಂದ ಬರೋರೆಲ್ಲ ಭಾನುವಾರ ಫ್ರೀ ಇರ್ತಾರೆ ಅಂತ ಬರ್ತಾರಲ್ವಾ. ಸೊ ಅವಾಗ ಸ್ವಲ್ಪ ಪೂಜೆ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಅನ್ನದಾನ ಮಾಡ್ಸೋಂಗಿದ್ರೆ ಇವಾಗ ಏನೋ ಕೊಂಡಾಯಿಸ್ತಾರಂತೆ ಮಾರ್ಚಲ್ಲಿ. ಅವಾಗೆಲ್ಲ ತುಂಬ ಜನ ಬರ್ತಾರೆ. ಅವಾಗ ಅನ್ನದಾನ ಮಾಡ್ಸೋದೇನು ಅವಶ್ಯಕತೆ ಇರಲ್ಲ, ಯಾಕೆಂತಂದ್ರೆ ಇಲ್ಲೇ ಅಡುಗೆ ಎಲ್ಲ ಮಾಡ್ತಾರೆ. ಮಾಡ್ಸಂಗಿದ್ರೆ ಅಮಾವಾಸ್ಯೆ ಟೈಮಲ್ಲಿ ಮಾಡಿಸ್ಬೇಕಂತೆ. ಅದಕ್ಕೆ ಫೋನ್ ನಂಬರ್ ಇಸ್ಕೊಂಡಿದ್ದೀವಿ. ಯಾವುದಾದ್ರೂ ಒಂದು ಅಮಾವಾಸ್ಯೆ ದಿವಸ ಬಂದು ಅನ್ನದಾನ ಮಾಡಿಸ್ಕೊಂಡು ಹೋಗ್ಬೋದು. ನಾನು ಏನೋ ಕೇಳ್ಕೊಂಡಿದ್ದೆ, ದೇವಿ ಕೊಟ್ಟಿರೋದಕ್ಕೆ ಇವಾಗ ನಾನು ಅದನ್ನು ಪೂರೈಸಬೇಕು ಅಂತ ಹೇಳಿ ತುಂಬ ದಿನದಿಂದ ಅಂದ್ಕೊತಾನೆ ಇದ್ದೀನಿ. ಅದನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ. ಸರಿ, ಇವಾಗ ಅದೊಂದು ತಲೆಯಲ್ಲಿ ಉಳಿದ್ಬಿಟ್ಟಿದೆ. ಅನ್ಕೊಂಡಿದ್ದ ಕೆಲಸ ಆಗಿದೆ. ಇವಾಗ ನಾನು ಅನ್ಕೊಂಡಿರೋದನ್ನ ಮಾಡ್ಬೇಕಲ್ವಾ. ಸೊ ಅದ್ರ ಜೊತೆಗೆ ಇನ್ನೊಂದೆರಡು ಅಪ್ಲಿಕೇಶನ್ ಹಾಕೋದಿತ್ತು. ಹಾಕ್ಬಿಟ್ಟು ಹೊರಡ್ತಾ ಇದ್ದೀವಿ. ನೋಡೋಣ, ಈ ವರ್ಷ ತುಂಬ ಏನೇನೋ ಅಂದ್ಕೊಂಡಿದ್ದೀನಿ. ತುಂಬ ದೊಡ್ಡದಾಗಿ ಅಂದ್ಕೊಂಡಿದ್ದೀನಿ. ಅದೆಲ್ಲ ಆದರೆ ಇನ್ನೂ ಚೆನ್ನಾಗಿ ನಾನು ದೇವ್ರ ಪೂಜೆಯನ್ನು ಮಾಡಿಸ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕೇಳ್ಕೊಂಡು ಹೋಗೋಣ ಅಂತ ಬಂದಿದ್ದೆ. ಹೆಂಗೋ ರಜಾ ಇತ್ತಲ್ವಾ, ಸೊ ಆರಾಮಾಗಿ. ಇವತ್ತಂತೂ ಜನನೂ ಇಲ್ಲ. ಎಷ್ಟು ಫ್ರೀಯಾಗಿದೆ ಅಂತ ಅಂದರೆ ಅಷ್ಟು ಫ್ರೀಯಾಗಿದೆ. ನೆಕ್ಸ್ಟ್ ಟೈಮ್ ಬಂದಾಗ ಅನ್ನದಾನ ಮಾಡಿಸ್ದಾಗ ನಾನು ಮತ್ತೆ ವ್ಲಾಗ್ ಮಾಡ್ತೀನಿ. ನೋಡಬೇಕು, ಯಾಕೆಂದರೆ ಅದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್. ನಾವು ಯಾವತ್ತೂ ಅನ್ನದಾನ ಎಲ್ಲ ಮಾಡಿಸಿದ್ದಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಕಾರಿಗೆ ಪೂಜೆ ಎಲ್ಲ ಮಾಡಿಸ್ಕೋಬೋದಾಗಿತ್ತು. ಇವತ್ತು ತುಂಬ ಫ್ರೀ ಇತ್ತು. ನಾವು ಕಾರೆಲ್ಲ ವಾಶ್ ಮಾಡಿರಲಿಲ್ಲ. ಸುಮ್ಮನೆ ಹಂಗೆ ಅಂದರೆ ಒಂದು ಡೌಟಲ್ಲೇ ಬಂದ್ವಿ. 4 ಗಂಟೆ ಅಂತಂದರೆ ಅಮ್ಮ ಯಾವಾಗಲೂ ಹೇಳೋರು 3 ಗಂಟೆಗೆಲ್ಲ ಪೂಜೆ ಮುಗಿಸ್ಬಿಟ್ಟು ಹೊರಟೋಗ್ತಾರೆ ಬೀಗ ಹಾಕ್ಕೊಂಡು ಅಂತ. ಅವಾಗೆಲ್ಲ ಹಂಗಿತ್ತು. ಬಟ್ ಇವಾಗ ಏನಿಲ್ಲ, ಇದ್ದಾರೆ ಇವಾಗ ತುಂಬ ಬರ್ತಾ ಇದ್ದಾರೆ. ಒಬ್ಬೊಬ್ಬರೇ ಬರ್ತಾರೆ, ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಂಗಾಗಿ ಇದ್ದರು, ಪೂಜೆ ಎಲ್ಲ ಮಾಡಿಸ್ಕೊಂಡ್ವಿ. ದೇವ್ರದ್ದು ಬಳೆ ಸಿಕ್ತು, ಬಳೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಸೀದಾ ಬೆಂಗಳೂರಿಗೆ ಹೋಗೋದು. ಸುಮ್ಮನೆ ಹಿಡ್ಕೋಬೇಕಷ್ಟೇ. ಹೊಲ ಕುಲು ಬೇಡ, ಕುಲು ಬೇಡ.
ಅಲ್ಲಿಂದ ಆನ್ ದ ವೇ ಬರಬೇಕಾದ್ರೆ ಸ್ವಲ್ಪ ಬೂಟಿ ಚುರ್ಮುರಿ ಮತ್ತು ಮೈಸೂರು ಪಾಕು ನನಗಿಷ್ಟ ಅಂತ ಹೇಳ್ಬಿಟ್ಟು ಒಂದು ಮೈಸೂರು ಪಾಕೆಲ್ಲ ತೊಗೊಂಡು ಬಂದಿದ್ರು. ಸರಿ ಎಲ್ಲಿ ತಿನ್ನೋದು ಅಂತ ಯೋಚನೆ ಮಾಡ್ತಿದ್ವಿ. ಆನ್ ದ ವೇ ಈ ಥರ ಒಂದು ಕೆರೆ ಸಿಕ್ತು. ಅಲ್ಲೇ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ರು. ಅಲ್ಲೂ ದೇವಸ್ಥಾನ ಇದೆ ಅಂತ ಅನ್ಸುತ್ತೆ. ಸರಿ ಇಲ್ಲೇ ಕುತ್ಕೊಂಡು ಆರಾಮಾಗಿ ತಿನ್ಬಿಟ್ಟು ಸ್ವಲ್ಪ ನೀರೆಲ್ಲ ಚೆನ್ನಾಗಿತ್ತಲ್ಲ, ನೋಡೋದಕ್ಕೆ ಖುಷಿ ಆಗುತ್ತೆ. ಇಲ್ಲೇ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಕಾರ್ ನಿಲ್ಸಿದ್ವಿ. ಸಖತ್ತಾಗಿತ್ತು ಜಾಗ ಮಾತ್ರ. ಆದರೆ ನೀರು ಕಡಿಮೆನೇ ಇದೆ. ಮಳೆ ಇಲ್ವಲ್ಲ, ಇವಾಗೆಲ್ಲ ಬೇಸಿಗೆ ಆಗೋಗಿದೆ, ಮಳೆ ಎಲ್ಲ ಕಮ್ಮಿ. ಆದ್ರೂ ಕೂಡ ಇಷ್ಟಾದ್ರೂ ನೀರಿದೆ. ಆದರೆ ಕೆರೆಗಳು ಜಾಸ್ತಿ ಇತ್ತು. ನಾವು ಈ ಕಡೆ ಹೋದಾಗೆಲ್ಲ ಕೆರೆ ಜಾಸ್ತಿ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಗೊತ್ತಾ, ಫ್ರೆಶ್ ಆಗಿದೆ, ಸ್ಪೈಸಿಯಾಗಿ ಮಾಡಿಕೊಟ್ಟಿದ್ದಾರೆ. ಅಮ್ಮ ಇವಾಗಲೇ ಬೋಟಿ ತಿಂತಾ ಇದ್ದೀರಾ? ಇಲ್ಲಿ ಇದೇನದು ಬೋಟಿ ಉಫ್ ಮಾಡಿ ತಿನ್ಬೇಕು. ಇಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿ ಮಾಡಿದೆ ನಾನು. ತುಂಬ ಸ್ಪೈಸಿಯಾಗಿದೆ, ಚೆನ್ನಾಗಾಗಿದೆ. ಕೆರೆ ಇದೆ ನೋಡೋದಕ್ಕೆ ಚೆನ್ನಾಗಿತ್ತು ಅಂತ ಇಲ್ಲೇ ನಿಲ್ಸಿದ್ರು. ನಾಮ ಇದಾಗ್ಬಿಡೋದು. ಅವನೇ ನೋಡಿ ಚೆನ್ನಾಗಿದೆಯಾ? ಸಕ ಈ ಕಡೆ ಸಿಗೋದು ಅಂತ ಅಂದರೆ ಇದು ಬೋಟಿ ಚೆನ್ನಾಗಿತ್ತಲ್ಲ, ಸಕ್ಕದಾಗಿದೆ. ಈ ಕಡೆ ಫುಲ್ ಕೆರೆ, ಹಿಂದೆ ಇಬ್ರು ಬಾರಿಸ್ತವ್ರೆ. ಆ ತೋಟಗಳಿಗೆ ನೀರಿಗೇನು ಪ್ರಾಬ್ಲಮ್ ಇಲ್ಲಲ್ಲ, ಪೈಪ್ ಹಾಕೊಂಡವ್ರೆ. ಕೆರೆಯಿಂದ ಪೈಪ್ ಹಾಕೊಂಡು ಆ ಕಡೆ ತೆಂಗಿನ ಮರಕ್ಕೆಲ್ಲ. ನಮ್ಮ ಅಜ್ಜಿ ಊರಲ್ಲಿ ಈ ಥರ ನಮಗೆ ನೀರಿಗೆ ತೊಂದರೆ. ನೀರು ಯಾವ ಕಡೆಯಿಂದನೂ ನೀರಿಲ್ಲ. ಕೆಲವೊಂದು ಕಡೆ ನೀರು ಬಿಡ್ತಾರೆ, ಈ ಡ್ಯಾಮ್ಗಳ ನೀರುಗಳನ್ನೆಲ್ಲ. ಸೊ ಆ ಥರದವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಬಟ್ ನಮ್ಮೂರ ಕಡೆ ಆ ಥರ ನೀರಿಗೆ ಸ್ವಲ್ಪ ಕಷ್ಟ. ನೋಡಿ ಇಲ್ಲಿ ಕೆರೆ ಎಷ್ಟು ಚೆನ್ನಾಗಿದೆ, ಅಲ್ಲೆಲ್ಲ ಪೈಪ್ ಹಾಕ್ಕೊಂಡಿದ್ದಾರೆ ನೋಡಿ. ಏರಿಯಿಂದ ಮೇಲ್ಕೆ ನೀರು ಹಾರಿಸ್ಕೊಂಡು ಗಿಡಗಳು ಆ ಕಡೆ ತೆಂಗಿನ ಮರ ಎಲ್ಲ ಇದ್ದಾವೆ, ಹಾಕ್ಕೊಳ್ಳೋದು. ಸಖತ್ತಾಗೈತೆ, ಒಂಥರ ಜಾಗ ಚೆನ್ನಾಗಿದೆ. ಎಲ್ಲ ತಿಂದಾಯಿತು. ಸೊ ಈ ಥರ ಎಲ್ಲಾದರೂ ಹಳ್ಳಿಗಳ ಕಡೆ ಬಂದು ಏನಾದರೂ ತಿಂದರೆ ಆ ಪ್ಲಾಸ್ಟಿಕ್ನೆಲ್ಲ ಒಂದು ಕವರ್ ಕಟ್ಬಿಟ್ಟು ಮನೆಗೆ ತಗೊಂಡೋಗಿ ಡಸ್ಟ್ಬಿನ್ನಲ್ಲಿ ಹಾಕಿದ್ರೆ ಆಗುತ್ತೆ. ಯಾಕೆ ಅಂತಂದರೆ ಇದೆಲ್ಲ ಫುಲ್ಲು ಪ್ಲಾಸ್ಟಿಕ್ ಎಲ್ಲ ಬಿಸಾಕಿದ್ದಾರೆ ಕೆಳಗಡೆ. ಬೆಂಗಳೂರಲ್ಲಾದ್ರೂ ಪೇಪರ್ ಹಾಯ್ತಾರೆ ಅಥವಾ ಪ್ಲಾಸ್ಟಿಕ್ಕನ್ನು ತೆಗೆದು ಹಾಕ್ತಾರೆ. ಹಳ್ಳಿಗಳ ಸೈಡು ಆ ಕೆಲಸ ಮಾಡಲ್ಲ. ಸೊ ಸುಮ್ಮನೆ ಅದೆಲ್ಲ ನೀರಿಗೆ ಹೋಗುತ್ತೆ. ನೀರಲ್ಲಿ ಎಷ್ಟೊಂದು ಬಾತುಕೋಳಿ ಇದ್ದಾವೆ, ಸುಮ್ಮನೆ ತೊಂದರೆ ಅಷ್ಟೇ, ಅದನ್ನು ಬೇರ್ಪಡಿಸೋದಕ್ಕಾಗಲ್ಲ. ಆಮೇಲೆ ಇದೆಲ್ಲ ಕೃಷಿ ಭೂಮಿ ಅಲ್ವಾ, ಹಾಳಾದರೆ ಚೆನ್ನಾಗಿರಲ್ಲ, ಭೂಮಿ ಬೇಗ ಇದಾಗುತ್ತೆ. ಹಾಗಾಗಿ ಇದನ್ನು ಮನೆಯೊಳಗೆ ತೊಗೊಂಡೋಗೋಣ, ಅಲ್ಲಿ ಬಿದ್ದಿರಲಿ, ಡಸ್ಟ್ಬಿನ್ನಿಗೆ ತಗೊಂಡೋಗಿ ಹಾಕಿದ್ರೆ ಆಯಿತು. ಸೊ ಸಖತ್ತಾಗಿತ್ತು ಇವತ್ತು. ಯಾವ 5 ಸ್ಟಾರ್ ಹೋಟ್ಲು ಊಟನೂ ಎಷ್ಟು ಮಜಾ ಕೊಡಲ್ಲ, ಅಷ್ಟು ಚೆನ್ನಾಗಿತ್ತು. ಎಲ್ಲ ಮುಂದೆ ನೀರು, ಬಾತುಕೋಳಿ, ಎಷ್ಟು ಖಾರವಾಗಿರೋ ಚುರ್ಮುರಿ ಅಂತ ಗೊತ್ತಾ, ಸಖತ್ತು ಖಾರವಾಗಿತ್ತು, ಸಖತ್ತಾಗಿತ್ತು. ಕವರ್ ಬಗ್ಗೆ, ವೇಸ್ಟೇಜ್ ಬಗ್ಗೆ ಹೇಳಿದ್ರೆ ತುಂಬ ಚೆನ್ನಾಗಿತ್ತು. ಆಯ್ತು, ಹಳ್ಳಿ ಕಡೆ ಹೋದಾಗೆಲ್ಲ ಹತ್ರ ನೀವು ಸ್ವಲ್ಪ ಒಂದು ಹಾಫ್ ಅವರ್ ಟೈಮ್ ಕೊಟ್ಟು ಮಾಡಿದ್ರೆ ತುಂಬ ಉಪಯೋಗ ಆಗುತ್ತೆ. ಏನು ಕ್ಲೀನಿಂಗ್ ಕೆಲಸನ ಅಲ್ವಾ? ಅದು ಒಂದು ಟೈಮು. ಅಮ್ಮ ನೀನು ಮಾಡ್ತೀಸಿನ ಏನು ಕ್ಲೀನಿಂಗ್ ಏನೇನು ಕ್ಲೀನ್ ಮಾಡ್ತೀಯ? ದೇವಸ್ಥಾನ, ನಾವೇನ್ರ ಬಗ್ಗೆ ಹೇಳಿದೀಗ? ನೀರ್ ಬಗ್ಗೆ, ಅಯ್ಯೋ ಭಗವಂತ, ಕ್ಲೀನಿಂಗ್, ಪೇಪರ್ ಇದೆಲ್ಲ ತಿನ್ಬಿಟ್ಟು ಎಸಿದ್ಬಾರ್ದು. ಸೊ ಅವಾಗ 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 ಕ್ಲೀನ್ ಮಾಡ್ತಾರೆ, ಓಕೆನಾ? ಮಮ್ಮಿ ಶೂ ಹಾಕಿಲ್ಲ ಅವನು. ಪ್ರೀತು ಗಾಡಿ ಇತ್ತು
ಬಟ್ಟೆ ಕೊಡ್ಲಾ ಇದು ಇದು ಪೂಜಾ ಇರು ಕಾಲು ಒರೆಸ್ತೀನಿ. ಚಪ್ಪಲ್ ಎಲ್ಲ ಆ ಕಡೆ ಬಟ್ಟೆ ತಂದ್ಕೊಡು. ಪ್ರೀತಮ್ ಶೂ ಎಲ್ಲ ದೇವಸ್ಥಾನದಿಂದ ಹಾಕ್ಲಿಲ್ವಾ? ಅದಕ್ಕೆ ನೋಡು ದೇವಸ್ಥಾನದ ಆಯಿಲ್ ಎಲ್ಲ ಆಗ್ಬಿಟ್ಟಿದೆ. ಹೇಳು ಶಿವಗಂಗೆ ಬೆಟ್ಟ. ಶಿವಗಂಗೆ ದಕ್ಷಿಣ ಕಾಶಿ ಅಂತ. ಓಕೆನಾ? ತಿಳ್ಕೊಂಡಿರ್ಬೇಕು ಇದು. ಸೊ ನಮ್ಮೂರಿಂದ ಒಂದು 10 ಕಿಲೋಮೀಟರ್ ಆಗುತ್ತೆ ಅಷ್ಟೇ, ಜಾಸ್ತಿ ಮಮ್ಮಿ ದೂರ ಇಲ್ಲ. ಅಲ್ಲಿ ಕೆಳಗಡೆ ನೋಡು. ಇದು ಕಲ್ಯಾಣಿ. ಇದು ಕಲ್ಯಾಣಿ. ಓ ವಾವ್ ಮಂಕಿ ಮಂಕಿ. ಹಬ್ಬ ಮಂಕಿ ರಸಿ ಇದು ಮಂಕಿ ನಾನು ವಾ ಮಂಕಿ ಅಲ್ಲ ಅದು, ಬರೀ ಮಂಕಿ ಇದು. ಬರೀ ಮಂಕಿನೂ ಅಲ್ಲ, ಕೋತಿ. ಕೋತಿ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಎಷ್ಟು ಸಮಾಧಾನವಾಗಿತ್ತು ಇವತ್ತು ಜಾಗ ಅಂತ ಅಂದರೆ, ಇಲ್ಲಿ ಮೊರೆ ನೀರೆಲ್ಲ ಹಾಕ್ತಾರೆ. ಅದ್ರ ಬಗ್ಗೆ ಇನ್ನೊಂದ್ಸರಿ ನಾನು ನಿಮ್ಗೆ ಯಾವಾಗಾದರೂ ಹೇಳ್ತೀನಿ. ತುಂಬ ಪವರ್ಫುಲ್ ಅಂದರೆ ಖಂಡಿತಾನು ಪವರ್ಫುಲ್ ದೇವ್ರದು. ಅಲ್ಲಿಂದ ಮತ್ತೆ ಶಿವಗಂಗೆ ಬೆಟ್ಟ ಕಾಣಿಸ್ತಾ ಇದೆ ನೋಡಿ. ಹೊರಟ್ವಿ ಬೆಂಗಳೂರಿಗೆ. ನೋಡೋಣ ಈ ಸರಿ ಹೋಗ್ಬೇಕಾದ್ರೆ ಏನು ಟ್ರಾಫಿಕ್ ಇರೋದಿಲ್ಲ, ಯಾಕೆಂದರೆ ಎಲ್ಲ ಊರ ಕಡೆ ಹೋಗ್ಬಿಟ್ಟಿರ್ತಾರೆ. ಇನ್ನು ಈ ಕಡೆ ಹೋಗೋರು ಯಾರು ಇರ್ತಾರೆ? ಬೆಂಗಳೂರು ಕಡೆ ನಾವೇ ಹೋಗ್ತಾ ಇರೋದು. ಹಾಗಾಗಿ ಆರಾಮಾಗಿರುತ್ತೆ, ಹೊರಡೋಣ ಅಂತ ಹೊರಟ್ವಿ. ಎಲ್ಲ ಟೈಮ್ ಕರೆಕ್ಟಾಗಿ ಆಯಿತು, ಅಂದ್ಕೊಂಡಂಗೆ ಆಯಿತು. ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ.